8 ಜನ ದರೋಡೆಕೋರರ ಬಂಧನ. ಅಕ್ಕೂರು ಪೊಲೀಸ್ ಠಾಣೆಯ ಪೊಲೀಸರು 8 ಜನ ದರೋಡೆಕೋರರ ಬಂಧಿಸುವ ಮೂಲಕ 3 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 20ಕ್ಕೂ ಹೆಚ್ಚು ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಅಕ್ಕೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ನೆಲಮಕನಹಳ್ಳಿ ಗ್ರಾಮದ ಬಳಿ ದಿನಾಂಕ 23/3/2025ರಂದು ರಾತ್ರಿ ಮಾರಕಾಸ್ತ್ರಗಳನ್ನು ತೋರಿಸಿ ಹಲ್ಲೆ ಮಾಡಿ ವ್ಯಕ್ತಿಯೋರ್ವರಿಂದ 20,000 ರು ಹಣ ಹಾಗೂ ಮೊಬೈಲ್ ಫೋನ್ ದೋಚಿದ ಪ್ರಕರಣದ ಬೆನ್ನು ಹತ್ತಿದ ಪೊಲೀಸರು 8 ಮಂದಿ ದರೋಡೆಕೋರರನ್ನು ಬಂಧಿಸಿ ಅವರಿಂದ ಕೃತ್ಯಕ್ಕೆ ಬಳಸಿದ ವಿವಿಧ ಮಾದರಿಯ ಮಾರಕಾಸ್ತ್ರಗಳು ಸೇರಿದಂತೆ 5 ಮೊಬೈಲ್, 1 ಕಾರು, 4 ದ್ವಿಚಕ್ರ ವಾಹನಗಳು, 15,000 ರು ನಗದು ಹಾಗೂ 40 ಗ್ರಾಂ ಚಿನ್ನದ ಗಟ್ಟಿ ಒಟ್ಟು 6 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ದರೋಡೆ ಮಾಡಿದ್ದ ಆರೋಪಿಗಳಾದ A1 ಸಂಜಯ್ ಅಲಿಯಾಸ್ ಬಿಸಿನೀರು, A2 ಹೇಮಂತ್, A3 ಯೋಗೇಶ್ ಅಲಿಯಾಸ್ ತಮಟೆ, A4 ನಾಗರಾಜು, A5 ನರಸಿಂಹ, A6 ವಿಕಾಸ್ ಅಲಿಯಾಸ್ ವಿಕ್ಕಿ, A7 ಚಿರಂಜೀವಿ ವಿಜಿ ಹಾಗೂ A8 ಪ್ರವೀಣ್ ಅಲಿಯಾಸ್ ಜೋಗಿ ಅವರುಗಳನ್ನು ಬಂಧಿಸಿ ಪ್ರಕರಣ ದಾಖಲಿಸಿದ್ದಾರೆ. 8 ಜನ ಆರೋಪಿಗಳ ಬಂಧನದಿಂದ ಅಕ್ಕೂರು ಪೊಲೀಸ್ ಠಾಣೆಯಲ್ಲಿ 1 ಪ್ರಕರಣ, ಚನ್ನಪಟ್ಟಣ ಪುರ ಪೊಲೀಸ್ ಠಾಣೆಯಲ್ಲಿ 1 ಪ್ರಕರಣ ಹಾಗೂ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣ ದಾಖಲಾಗಿದೆ. ಬಂಧಿತ A1 ಸಂಜಯ್ ವಿವಿಧ 21 ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದನು. A2 ಹೇಮಂತ್ ಆರೋಪಿಯ ಮೇಲೆ ಅಕ್ಕೂರು ಪೊಲೀಸ್ ಠಾಣೆಯ ಪ್ರಕರಣದ ಜೊತೆಗೆ ಮದ್ದೂರು ಪೊಲೀಸ್ ಠಾಣೆಯಲ್ಲಿ 2 ಕೊಲೆ ಪ್ರಕರಣಗಳು, ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ 1 ಸರಕಳವು ಪ್ರಕರಣ ದಾಖಲಾಗಿರುತ್ತದೆ. A3 ಯೋಗೇಶ್ ಅಲಿಯಾಸ್ ತಮಟೆ ಆರೋಪಿಯ ಮೇಲೆ ಅಕ್ಕೂರು ಪೊಲೀಸ್ ಠಾಣೆಯ ಪ್ರಕರಣದ ಜೊತೆಗೆ ಮದ್ದೂರು ಪೊಲೀಸ್ ಠಾಣೆಯಲ್ಲಿ 1 ಕೊಲೆ ಪ್ರಕರಣಗಳು ದಾಖಲಾಗಿರುತ್ತದೆ. A4 ನಾಗರಾಜು ಪ್ರಕರಣದಲ್ಲಿ ನಾಗರಾಜು ಮತ್ತು ನರಸಿಂಹ ಆರೋಪಿಗಳ ಮೇಲೆ ಈ ಹಿಂದೆ 1 ಡಕಾಯಿತಿ ಪ್ರಕರಣ ದಾಖಲಾಗಿರುತ್ತದೆ. ಪತ್ತೆಯ ಕಾರ್ಯ ಕೈಗೊಂಡ ತಂಡಕ್ಕೆ ಮಾನ್ಯ ರಾಮನಗರ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಪ್ರಶಂಸನೀಯ ವ್ಯಕ್ತಪಡಿಸಿರುತ್ತಾರೆ.